ಭೂಕಂಪ ಬರೋಬ್ಬರಿ 8.8 ತೀವ್ರತೆಯ ಭೂಕಂಪ. ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಕಂಡು ಕೇಳರಿಯದ ಸುನಾಮಿ. ರಷ್ಯಾದಲ್ಲಿ ಭೂಕಂಪ, ಜಪಾನಿನಲ್ಲಿ ಸುನಾಮಿ. ಹಿಮಾಲಯ ಪರ್ವತದಿಂದ ಭಾರತಕ್ಕೆ ಕಂಟಕ. 26 ವರ್ಷಗಳ ಹಿಂದೆಯೇ ಭವಿಷ್ಯವಾಣಿಯನ್ನ ನುಡಿದಿದ್ದಂತಹ ಆ ಮಹಿಳೆಯ ಭವಿಷ್ಯವಾಣಿ ಈಗ ನಿಜವಾಗ್ತಾಗಿದೆಯಾ? ಹಿಮಾಲಯ ಪರ್ವತ ಭಾರತಕ್ಕೆ ಹೇಗೆ ಕಂಟಕವಾಗತ್ತೆ, ದೆಹಲಿ ಹೇಗೆ ಮುಳುಗ್ ಹೋಗತ್ತೆ, ಎಲ್ಲಾ ಕುರಿತಂತೆ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಹಿಮಾಲಯ ಪರ್ವತ ಭಾರತಕ್ಕೆ ಹೇಗೆ ಕಂಟಕವಾಗತ್ತೆ, ಜೊತೆಗೆ ನೀವೇನಾದ್ರೂ ಹಿಮಾಲಯ ಪರ್ವತ ಅಥವಾ ಉತ್ತರದಲ್ಲಿ ನೀವೇನಾದ್ರೂ ಪ್ರವಾಸ ಮಾಡಿದ್ರೆ ಯಾವ ಸ್ಥಳಕ್ಕೆ ನೀವು ಭೇಟಿ ಕೊಟ್ಟಿದ್ರಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ರಷ್ಯಾದಲ್ಲಿ 8.8 ತೀವ್ರತೆಯ ಭೂಮಿ ಕಂಪಿಸಿದೆ. ಜಪಾನಿನಾದ್ಯಂತ ಆಳೆತ್ತರದ ಅಲೆಗಳು ಕಡಲ ಕಿನಾರೆಗೆ ಬಂದಪ್ಪಳಿಸಿವೆ. ಈ ಘಟನೆ ವರ್ಷಗಳ ಹಿಂದೆಯೇ ಮರೆಯಾಗಿದ್ದ ಆ ಭಯಾನಕ ಭವಿಷ್ಯವಾಣಿಯನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಹೌದು, ಜುಲೈ 2025ರಲ್ಲಿ ಜಗತ್ತಿಗೆ ದೊಡ್ಡ ಗಂಡಾಂತರ ಕಾದಿದೆಯಂತ ಜಪಾನಿನ ವ್ಯಂಗ್ಯ ಚಿತ್ರಗಾರ್ತಿಯೊಬ್ಬಳು 26 ವರ್ಷಗಳ ಹಿಂದೆಯೇ ಚಿತ್ರವನ್ನ ಬಿಡಿಸಿ ಭವಿಷ್ಯವಾಣಿಯನ್ನ ನುಡಿದಿದ್ರು. ದಿನಾಂಕ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು, ಆದ್ರೆ ಆ ಭವಿಷ್ಯವಾಣಿ ಈಗ ನಿಜವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ, ಕಡಲ ರಾಷ್ಟ್ರದಲ್ಲಿ ಸುನಾಮಿ ಸಂಭವಿಸುತ್ತೆ ಅನ್ನುವಂತಹ ಭವಿಷ್ಯವಾಣಿ ಈಗ ನಿಜವಾಗಿದ್ದು, ರಷ್ಯಾದಲ್ಲಿ ಕಮ್ಚುಟ್ಕಾ ಪರ್ಯಾಯ ದ್ವೀಪದಲ್ಲಿ 8.8 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಜಪಾನಿನಾದ್ಯಂತ ಸುನಾಮಿ ಎಚ್ಚರಿಕೆಯನ್ನ ಕೊಟ್ಟಿದ್ದು, ಈಗಾಗಲೇ ಸುನಾಮಿ ಬಂದಪ್ಪಳಿಸಿದೆ. ಹಾಗಾದ್ರೆ ಏನು ನಾ ಕಂಡ ಭವಿಷ್ಯದ ಕತೆ ಅಂತ ನೋಡ್ತಾ ಹೋಗೋದಾದ್ರೆ, 1999ರಲ್ಲಿ ರಿಯೋ ತುಕ್ಸುಕಿ ಎಂಬ ಜಪಾನಿನ ಮಾಂಗಾ ಅಂದ್ರೆ ಭವಿಷ್ಯ ಕಲಾವಿದೆ ವಟಾಶಿ ಗಮಿತಾ ಮಿರೈ ಅಂದ್ರೆ ನಾನು ಕಂಡ ಭವಿಷ್ಯ ಎಂಬ ಪುಸ್ತಕವನ್ನ ಪ್ರಕಟಿಸಿದ್ರು. ಇದರಲ್ಲಿ ಅವರು ತಮ್ಮ ಕನಸಲ್ಲಿ ಕಂಡ ಭವಿಷ್ಯದ ಘಟನೆಗಳನ್ನ ಚಿತ್ರಿಸ್ತಾ ಇದ್ರು. ಆಗಿನಿಂದಲೂ ಅವರನ್ನ ಹೊಸ ಬಾಬಾ ವಾಂಗಾ ಅಂತ ಕರೀತಾಗಿದ್ರು. ನಿಮಗೆಲ್ಲ ಗೊತ್ತೇ ಇದೆ ಬಾಬಾ ವಾಂಗಾ ಯಾರು ಅಂತ. ಇನ್ನು ಈ ಪುಸ್ತಕ ಯಾಕೆ ಇಷ್ಟು ಪ್ರಸಿದ್ಧಿಯಾಗಿದೆ ಅಂದ್ರೆ, ಇದರಲ್ಲಿ ಹೇಳಿದ ಹಲವು ಘಟನೆಗಳು ನಿಜವಾಗಿದೆ. ರಾಜ್ಕುಮಾರಿ ಡಯಾನ ಸಾವು, ಕೊರೋನಾ ವೈರಸ್ ದಾಳಿ ಮತ್ತು ಮುಖ್ಯವಾಗಿ 2011ರಲ್ಲಿ ಜಪಾನಿನಲ್ಲಿ ಸಂಭವಿಸಿದ ಭೂಕಂಪ ಮತ್ತು ಸುನಾಮಿಯ ಬಗ್ಗೆ ರಿಯೋ ತುಕ್ಸುಕಿ ನಿಖರವಾಗಿ ಭವಿಷ್ಯವಾಣಿಯನ್ನ ನೀಡಿದ್ರು ಅಂತ ಅವರ ಅಭಿಮಾನಿಗಳು ನಂಬಿದ್ದಾರೆ. ಇನ್ನು ಇದೇ ಪುಸ್ತಕದಲ್ಲಿ ಜುಲೈ 2025ರಲ್ಲಿ ಒಂದು ಮಹಾ ದುರಂತ ಸಂಭವಿಸುತ್ತೆ ಅಂತ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಈ ವರ್ಷದ ಆರಂಭದಿಂದಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಚರ್ಚೆ ಶುರುವಾಗಿತ್ತು. ಜುಲೈ 5ರಂದು ಏನೋ ಕೆಟ್ಟದ್ದು ನಡೆಯಲಿದೆ ಅಂತ ಅನೇಕರು ಊಹಿಸಿದ್ರು. ಆದ್ರೆ ಆ ದಿನ ಯಾವಾಗ ಬರತ್ತೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಆ ದಿನ ಏನೂ ಆಗದಿದ್ದಾಗ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ರು. ಜೊತೆಗೆ ಅದನ್ನ ಮರೆತು ಹೋಗ್ಬಿಟ್ಟಿದ್ರು. ಜೊತೆಗೆ ಕೆಲವೊಂದಿಷ್ಟು ಜನರು ಇದು ಸುಳ್ಳು ಭವಿಷ್ಯ ಅಂತ ಹೇಳಿದ್ರು. ಆದ್ರೆ ಈಗ ಜುಲೈ ಮುಗಿಯುವ ಹೊತ್ತಿಗೆ ರಷ್ಯಾದಲ್ಲಿ ಪ್ರಬಲ ಭೂಕಂಪವಾಗಿದೆ. ಜಪಾನಿನಲ್ಲಿ ಸುನಾಮಿ ಅಲೆಗಳು ಒಪ್ಪಳಿಸ್ತಾ ಇದ್ದಂತೆ ಮತ್ತೆ ಆ ಮಾಂಗಾ ಪುಸ್ತಕದ ಚರ್ಚೆ ಜೋರಾಗಿದೆ. ರಿಯೋ ತುಕ್ಸುಕಿ ಹೇಳಿದ ದಿನಾಂಕ ತಪ್ಪಾಗಿರಬಹುದು, ಆದ್ರೆ ಅವರು ಹೇಳಿದ ಘಟನೆ ನಡೆದಿದೆ. ಕೆಲವೇ ವಾರಗಳ ಅಂತರದಲ್ಲಿ ಈ ಘಟನೆ ನಡೆದಿದ್ದು ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ಇನ್ನು 2011ರ ಭೂಕಂಪವನ್ನ ಸರಿಯಾಗಿ ಊಹಿಸಿದ್ದ ರಿಯೋ ತುಕ್ಸುಕಿ ಮತ್ತೊಮ್ಮೆ ಸರಿ ಹೋಗಿದ್ದಾರೆ. ಜಪಾನ್ ಸುರಕ್ಷಿತವಾಗಿರಿ ಅಂತ ಒಬ್ರು ಟ್ವೀಟ್ ಕೂಡ ಮಾಡಿದ್ರು. ದಿನಾಂಕ ಸರಿಯಾಗಿಲ್ಲದಿರಬಹುದು, ಆದ್ರೆ ರಿಯೋ ಅವರ ಭವಿಷ್ಯವಾಣಿ ನಿಜವಾಗಿದ್ದು ಈಗ ಮತ್ತಷ್ಟು ಆತಂಕಕ್ಕೆಡೆ ಮಾಡಿಕೊಟ್ಟಿದೆ. ಇನ್ನು ರಷ್ಯಾದ ದೂರದ ಪೂರ್ವ ಕರಾವಳಿಯಲ್ಲಿ ಸಂಭವಿಸಿದ ಈ ಭೂಕಂಪ 1952ರ ನಂತರ ಈ ಪ್ರದೇಶದಲ್ಲಿ ನಡೆದ ಅತ್ಯಂತ ಶಕ್ತಿಶಾಲಿ ಭೂಕಂಪ ಅಂತ ಹೇಳಲಾಗಿದೆ. ಇನ್ನು ಬರೀ ರಿಯೋ ತುಕ್ಸುಕಿ ಬರೀ ಪಾಶ್ಚಿಮಾತ್ಯ ಅಥವಾ ಮಧ್ಯಪ್ರಾಚ್ಯದ ಭವಿಷ್ಯವಾಣಿಗಳನ್ನು ನುಡಿದಿಲ್ಲ. ಇವರು ಭಾರತದ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಭಾರತಕ್ಕೆ ಹಿಮಾಲಯ ಪರ್ವತವೇ ಕಂಟಕವಾಗಿ ಕಾಡಲಿದೆ ಎನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದ್ರೆ ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇವೆಲ್ಲವೂ ಕೂಡ ವಿದೇಶಿ ಭವಿಷ್ಯಕಾರರು ನುಡಿದಿರುವಂತಹ ಭವಿಷ್ಯವಾಣಿಗಳು. ಈಗ ಭಾರತದಲ್ಲೂ ಕೂಡ ಅನೇಕರು ಭವಿಷ್ಯವಾಣಿಗಳನ್ನ, ಕಾಲಜ್ಞಾನಗಳನ್ನ ಬರೆದಿಟ್ಟಿದ್ದಾರೆ. ಸುಪ್ರಸಿದ್ಧ ಪುರಿ ಜಗನ್ನಾಥದಲ್ಲಿ ಪಂಚಸಖರು ಬರೆದಿರುವಂತಹ ಭವಿಷ್ಯ ಮಾಲಿಕ ಅನ್ನುವಂತಹ ಕಾಲಜ್ಞಾನದಲ್ಲೂ ಮುಂದಿನ ವಿನಾಶದ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. 16ನೇ ಶತಮಾನದಲ್ಲಿ ರಚನೆಯಾಗಿರುವಂತಹ ಭವಿಷ್ಯ ಮಾಲಿಕಾವು ಕಲಿಯುಗದ ಅಂತ್ಯ ಮತ್ತು ಪ್ರಪಂಚದ ವಿನಾಶವನ್ನ ಹೇಳತಾಗಿದೆ. ಭವಿಷ್ಯ ಮಾಲಿಕಾದಲ್ಲಿ ನಾವು ಭಾರತದ ಬಗ್ಗೆ ಹೇಳಲಾದ ಅನೇಕ ಭವಿಷ್ಯಗಳನ್ನ ನೋಡಿರಬಹುದು. ಇದಕ್ಕೆ ಉತ್ತಮ ಉದಾಹರಣೆಯಂತೆ
ಏನಂತಂದ್ರೆ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಿಸಿದ ವಿಚಾರಗಳು ಭವಿಷ್ಯಮಾಲಿಕ ಅನ್ನುವಂತಹ ಭವಿಷ್ಯಮಾಲಿಕದಲ್ಲಿ ಹೇಳಲಾಗಿದೆ. ಇನ್ನು ಕಲಿಯುಗದಲ್ಲಿ ಕ್ರಮೇಣವಾಗಿ ಉದ್ವಿಗ್ನತೆ ಹರಡತೆಯಂತ ಇದೇ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಪ್ರಪಂಚದ ಅನೇಕ ದೇಶಗಳಲ್ಲಿ ಅಂತರ್ಯುದ್ಧಗಳು ಹೆಚ್ಚಾಗುತ್ತವೆ. ಒಂದೆಡೆ ನೈಸರ್ಗಿಕ ವಿಕೋಪಗಳು ಮನುಕುಲವನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ರೆ, ಮತ್ತೊಂದು ಕಡೆ ಅಂತರ್ಯುದ್ಧಗಳು ಮಾನವ ಜೀವನವನ್ನ ಛಿದ್ರಗೊಳಿಸುತ್ತವೆ. ಜಗತ್ತಲ್ಲಿ 3ನೇ ಮಹಾಯುದ್ಧ ಪ್ರಾರಂಭವಾಗಲಿದೆ. ಅದರಲ್ಲಿ ಜನ ಕೀಟಗಳಂತೆ ಸತ್ತೋಗ್ಬಿಡ್ತಾರೆ ಅಂತ ಹೇಳಲಾಗಿದೆ. ಇನ್ನೊಂದು ವಿಶೇಷವಾಗಿ ಗಮನ ಸೆಳೆಯೋ ಭವಿಷ್ಯವಾಣಿ ಏನಂತಂದ್ರೆ, ಭಾರತದ ಮೇಲೆ 13 ಇಸ್ಲಾಂ ರಾಷ್ಟ್ರಗಳ ಆಕ್ರಮಣ. ಭಾರತವನ್ನ ಛಿದ್ರ ಮಾಡೋದಕ್ಕೆ 13 ಇಸ್ಲಾಂ ದೇಶಗಳು ಒಗ್ಗಟ್ಟಾಗಿ ಸೇರ್ಕೊಂಡು ಭಾರತದ ಮೇಲೆ ಆಕ್ರಮಣ ಮಾಡಲಿವೆಯಂತೆ. ಚೀನಾದೊಂದಿಗೆ ಸೇರ್ಕೊಳ್ಳುವಂತಹ 13 ಇಸ್ಲಾಮಿಕ್ ದೇಶಗಳು ಭಾರತದ ಮೇಲೆ ದಾಳಿ ಮಾಡುತ್ತವೆ. 2025ರಲ್ಲಿ ಶನಿಯು ಮೀನರಾಶಿಗೆ ಪ್ರವೇಶ ಮಾಡಿದಾಗ 3ನೇ ಮಹಾಯುದ್ಧ ಪ್ರಾರಂಭವಾಗತ್ತೆ. 2ನೇ ಮಹಾಯುದ್ಧವೂ ಕೂಡ ಇದೇ ಸಮಯದಲ್ಲಿ ಆಗಿತ್ತು. ಈಗ 3ನೇ ಮಹಾಯುದ್ಧವು 6 ವರ್ಷ 6 ತಿಂಗಳ ಕಾಲ ನಡೆಯಲಿದೆಯಂತೆ. ಆಕಾಶದಲ್ಲಿ 2 ಸೂರ್ಯರು ಇದ್ದಂತೆ ಕಾಣಿಸುತ್ತೆ. ಒಂದು ಸೂರ್ಯ ಇದ್ದಂತೆ ಭಾಸವಾದ್ರೆ ಇನ್ನೊಂದು ಹೊಳೆಯುವ ಆಕಾಶಕಾಯವಾಗಿರುತ್ತೆ ಅಂತ ಇದೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಇನ್ನು 2030ರಲ್ಲಿ ಕಲಿಯುಗದ ಅಂತ್ಯವಾಗತ್ತೆ. ಅದಾದ ಬಳಿಕ ಹೊಸ ಯುಗ ಆರಂಭವಾಗತ್ತೆ. ಇದು ಚೈತನ್ಯ ಪೂರ್ವಕವಾಗಿರುತ್ತೆ. ಆದ್ರೆ ಅದಾಗಲೇ ವಿಶ್ವದ 800 ಕೋಟಿ ಜನರ ಪೈಕಿ 65 ಕೋಟಿ ಜನ ಮಾತ್ರ ಬದುಕುಳಿದಿರುತ್ತಾರೆ. ಅವರ ಪೈಕಿ ಭಾರತದಲ್ಲಿಯೇ 33 ಕೋಟಿ ಜನಸಂಖ್ಯೆ ಇರುತ್ತೆ. 2030ರ ಹೊತ್ತಿಗೆ ಚೀನಾ ದೇಶ ಸರ್ವನಾಶವಾಗಿ ಹೋಗುತ್ತೆ. ಅಮೆರಿಕದ ಬಹುತೇಕ ಭೂಮಿ ಜಲಾವೃತವಾಗಿರುತ್ತೆ. ರಷ್ಯಾ ಹಿಂದೂ ರಾಷ್ಟ್ರವಾಗಿರುತ್ತೆ. ಇವೆಲ್ಲವೂ ಕೂಡ 2030ರ ಒಳಗೆ ಸಂಭವಿಸಲಿದೆ. ಆ ಸಮಯದಲ್ಲಿ ಭಾರತದ ರಾಜ ಒಬ್ಬ ಯೋಗಿ ಪುರುಷ ಆಳುತ್ತಾನೆ. ಆತನಿಗೆ ಸಂತಾನ ಇರೋದಿಲ್ಲ ಅಂತ ಭವಿಷ್ಯಮಾಲಿಕದಲ್ಲಿ ಬರೆದಿಡಲಾಗಿದೆ. ಇನ್ನು ಭವಿಷ್ಯಮಾಲಿಕಾದ ಪ್ರಕಾರ 2030ರಿಂದ ಸತ್ಯಯುಗ ಅಂದ್ರೆ ಚೈತನ್ಯ ಯುಗ ಆರಂಭವಾಗಲಿದೆ ಅಂತ ಇದೇ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಈ ಭವಿಷ್ಯಮಾಲಿಕ ನಿಜವಾಗುತ್ತಾ? ಈಗಾಗಲೇ ನುಡಿದಿರುವಂತಹ ಭವಿಷ್ಯವಾಣಿಗಳು ನಿಜವಾಗಿದೆ. ಇನ್ನು ಮುಂದೆ ಆಗಲಿರುವಂತಹ ದುರ್ಘಟನೆಗಳಿಗೆ ಮತ್ಯಾರೂ ಕಾರಣೀಕರ್ತರಲ್ಲ, ಮಾನವನೇ ಕಾರಣೀಕರ್ತನಾಗಿದ್ದಾನೆ. ಅತಿದೊಡ್ಡ ನೈಸರ್ಗಿಕ ವಿಕೋಪದ ಗಂಡಾಂತರ ಎದುರಾಗುವಂತಹ ಅಪಾಯ ಇದೆ. ಇದೇ ಒಂದು ವಿಷಯದ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಹಾಗಾದ್ರೆ ರಿಯೋ ತುತ್ಸುಕಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಇವಳು ಬರೀ ಮಂಗಾ ಸೃಷ್ಟಿಕರ್ತೆಯಲ್ಲ, ಅವರು ಕನಸಿನ ಆಧಾರವಾಗಿಟ್ಕೊಂಡು ಭವಿಷ್ಯವಾಣಿಯನ್ನ ಹೇಳೋದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಈ ಹಿಂದೆಯೂ ಅವರು ಹಲವಾರು ಪ್ರಮುಖ ಘಟನೆಗಳನ್ನ ತಮ್ಮ ಚಿತ್ರದ ಮೂಲಕ ಬರೆದಿಟ್ಟಿದ್ದು ಆ ಭವಿಷ್ಯವಾಣಿಗಳು ನಿಜವಾಗಿವೆ. ಇನ್ನು ಬಾಬಾ ವಾಂಗಾ ಮತ್ತು ನಾಸ್ಟ್ರಾಡಾಮಸ್ 2025ರಲ್ಲಿ ದೊಡ್ಡ ದೊಡ್ಡ ಗಂಡಾಂತರಗಳು ಕಾದಿವೆ ಅಂತ ಭವಿಷ್ಯವಾಣಿಯನ್ನ ಬರೆದಿಟ್ಟು ಹೋಗಿದ್ದಾರೆ. ಆ ಭವಿಷ್ಯವಾಣಿಗಳು ಈಗ ನಿಜವಾಗ್ತಾ ಇದಾವ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಅಂದಹಾಗೆ 2025 ದೊಡ್ಡ ವಿಪತ್ತು ವರ್ಷ ಅಂತ ಬಲ್ಗೇರಿಯಾದ ನಿಗೂಢ ಮಹಿಳೆ, ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಪ್ರಖ್ಯಾತಿ ಪಡೆದಿರುವ ಬಾಬಾ ವಾಂಗಾ ಬಹಳ ವರ್ಷಗಳ ಹಿಂದೆಯೇ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. 2025ರ ವರ್ಷದಲ್ಲಿ ಏನೆಲ್ಲ ಸಂಭವಿಸಲಿದೆ ಎಂಬುದನ್ನ ತಿಳಿದುಕೊಳ್ಳುವ ಮುನ್ನ ಬಾಬಾ ವಾಂಗಾ ಅವರ ಕಿರು ಪರಿಚಯವನ್ನ ಮಾಡಿಕೊಡ್ತೀವಿ. ಬಲ್ಗೇರಿಯಾ ಬಾಬಾ ವಾಂಗಾ ಇವಳು ನಿಗೂಢ ಮಹಿಳೆ, ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಪ್ರಖ್ಯಾತಿ ಪಡೆದಿರುವ ಬಾಬಾ ವಾಂಗಾ ಅವರ ಭವಿಷ್ಯವಾಣಿ ಈಗಾಗಲೇ ಜಗತ್ ವಿಖ್ಯಾತಿಯನ್ನ ಪಡೆದುಕೊಂಡಿದೆ. ವರದಿಗಳ ಪ್ರಕಾರ 1911ರಲ್ಲಿ ಉತ್ತರ ಮ್ಯಾಸಿಡೋನಿಯಾದ ಸ್ಟಿಮಿಕಾದಲ್ಲಿ ಜನಿಸಿದ್ರು. ಇವರ ಮೂಲ ಹೆಸರು ವಾಂಜೇರಿಯಾ ಪಾಂಡೇವಾ ಅಂತ. ತಮ್ಮ 12ನೇ ವಯಸ್ಸಲ್ಲಿ ಭಾರೀ ಚಂಡಮಾರುತದ ಸಮಯದಲ್ಲಿ ನಿಗೂಢವಾಗಿ ತಮ್ಮ ಕಣ್ಣುಗಳನ್ನ ಕಳೆದುಕೊಂಡು ಬಿಡ್ತಾರೆ. 1996ರಲ್ಲಿ ಮೃತಪಟ್ಟಿರುವ ಬಾಬಾ ವಾಂಗಾ 5079ನೇ ಇಸವಿಯವರೆಗೂ ಏನೆಲ್ಲ ಆಗಲಿದೆ ಅನ್ನೋದನ್ನ ತಮ್ಮ ತಾಳೆಗರಿಯಲ್ಲಿ ಭವಿಷ್ಯವಾಣಿಯನ್ನ ಬರೆದಿಟ್ಟಿದ್ದಾರೆ. ಯಾವಾಗ ಇವರು ಕಣ್ಣುಗಳನ್ನ ಕಳೆದುಕೊಳ್ತಾರೋ ಅವರಿಗೆ ಭವಿಷ್ಯತ್ ಕಾಲದಲ್ಲಿ ಆಗುವಂತಹ ಘಟನಾವಳಿಗಳು ಅದನ್ನ ಆಧಾರವಾಗಿಟ್ಕೊಂಡು ಅವರು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಇನ್ನು ನಾಸ್ಟ್ರಾಡಾಮಸ್ ಮತ್ತು ಬಾಬಾ ವಾಂಗಾ ಅವರ 2025 ವರ್ಷದ ಭವಿಷ್ಯವಾಣಿಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೆ, ಈ ಇಬ್ಬರು ಭವಿಷ್ಯಕಾರರು ಹೇಳಿರುವ ಭವಿಷ್ಯವಾಣಿ ಏನಂತಂದ್ರೆ, ಯುರೋಪ್ನಲ್ಲಿ ದೊಡ್ಡ ಯುದ್ಧ ನಡೆಯಲಿದೆ. ಅದು ತುಂಬಾ ಭಯಾನಕವಾಗಿರುತ್ತೆ. ಅದರಲ್ಲಿ ಅನೇಕ ಜನರು ಪ್ರಾಣ ಕಳೆದುಕೊಳ್ಳುವ ಸಂಭವ ಇದೆ ಅಂತ ಹೇಳಿದ್ದಾರೆ. ಇನ್ನು 2025ರ ವೇಳೆಗೆ ಯುರೋಪಿನಲ್ಲಿ ಸಂಘರ್ಷಕ್ಕೆ ಕಾರಣವಾಗಲಿದೆ. ಅದು ಖಂಡದ ಜನಸಂಖ್ಯೆಯಲ್ಲಿ ಭಾರಿ ಕುಸಿತಕ್ಕೆ ಕಾರಣವಾಗ್ತಾಗಿದೆ. ಈ ಸಂಘರ್ಷವು ಕೇವಲ ಮಿಲಿಟರಿ ಮಾತ್ರವಲ್ಲ, ಸಾಂಸ್ಕೃತಿಕ ಮತ್ತು ಆರ್ಥಿಕವಾಗಿಯೂ ಕೂಡ ಆಗಿರಬಹುದು ಅಂತ ಸೂಚಿಸಿದ್ರು. ಇದೀಗ ಅದರಂತೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಬಹಳ ದಿನಗಳಿಂದ ಯುದ್ಧ ನಡೀತಾ ಇದ್ದು ಯಾವುದೇ ಪರಿಹಾರ ಕಂಡುಕೊಳ್ತಾ ಇಲ್ಲ. ಇತ್ತ ಎರಡೂ ಕೂಡ ಬಡತನ ಪರಿಸ್ಥಿತಿಗೆ ಬಂದು ನಿಂತಿವೆ. ನಿಮಗೇನನ್ಸತ್ತೆ? ಈ ಭವಿಷ್ಯವಾಣಿ ನಿಜವಾಗಲಿ ಅಂತ ಅನ್ಸತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.